ಕಾಂಗ್ರೆಸ್ನಲ್ಲಿ ಈಗಾಗಲೇ ಕುರ್ಚಿ ಕದನ ಏರ್ಪಟ್ಟಿದೆ. ಈಗ ತಾತ್ಕಾಲಿಕ ವಿರಾಮ ಇದೆ, ಯಾರು ಮಾತಾಡೋದಕ್ಕೆ ಹೋಗ್ತಾ ಇಲ್ಲ. ಬಟ್ ಕಾಂಗ್ರೆಸ್ನ ಪ್ಯಾಟರ್ನ್ ಹೆಂಗಿದೆ ಅಂದರೆ 4 ದಿನ ಫುಲ್ ಅತಿರೇಕವಾಗಿ ಮಾತಾಡ್ಬಿಡೋದು, ಆಮೇಲೆ ಒಂದು 15 ದಿನ ಸುಮ್ಮನಿರೋದು, ಮತ್ತೆ 4 ದಿನ ಶುರು ಮಾಡೋದು. ಸೊ ಇದಕ್ಕೆಲ್ಲ ಬ್ರೇಕ್ ಹಾಕೋದಕ್ಕೆ ಸುರ್ಜೇವಾಲಾ ಮೀಟಿಂಗ್ ಯಶಸ್ವಿ ಆಗುತ್ತಾ ಅನ್ನೋದು ಪ್ರಶ್ನೆ. ಯಾಕಂದರೆ ಅವ್ರು ಮತ್ತೆ ಬರ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಒಂದು 42 ಶಾಸಕರ ಜೊತೆಗೆ 1-to-1 ಮಾತಾಡಿದ್ರು. ನಾಳೆ ಮತ್ತೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಸುರ್ಜೇವಾಲಾ. 2ನೇ ಹಂತದ ಶಾಸಕರ ಸಭೆಯನ್ನು ರಾಜ್ಯ ಉಸ್ತುವಾರಿ ನಡೆಸಲಿಕ್ಕಿದ್ದಾರೆ. ನಾಳೆಯಿಂದ 3 ದಿನ ಈ ಸಭೆ, ಹಂಗೆ 8 ಜನ 20 ಜನ ಅಂತೆಲ್ಲ ಕೊಡ್ತಾರೆ. ಈ ಸಲ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕದ ಶಾಸಕರನ್ನು ಮಾತಾಡಿಸ್ತಾರೆ. 60 ಶಾಸಕರ ಒಪಿನಿಯನನ್ನು ಪಡೆದುಕೊಳ್ತಾರೆ. ಒಪಿನಿಯನ್ ಯಾವ್ಯಾವ ವಿಚಾರಕ್ಕೆ ಅಂದರೆ, ಒಂದು ತುಂಬ ಮಾತಾಡೋರ ಹತ್ರ ಮತ್ತೆ ಎಲ್ಲ ಆರಾಮ, ಗ್ಯಾರಂಟಿ ವಿಚಾರಗಳು ಹೆಂಗೆ, ಸರ್ಕಾರದವ್ರು ದುಡ್ಡು ಕೊಡ್ತಾ ಇದ್ದಾರಾ, ನಿಮ್ಮ ಕ್ಷೇತ್ರದಲ್ಲೆಲ್ಲ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದೆ ಅಂತೆಲ್ಲ ಕೇಳ್ಕೊಳ್ತಾರೆ. ಯಾರು ಮಾತಾಡಲ್ಲ, ಪಕ್ಷನಿಷ್ಠೆಯನ್ನು ತೋರಿಸ್ತಾರೆ ಶಾಸಕರು, ಅಂಥವ್ರ ಹತ್ರ ಪರೋಕ್ಷ ಅಭಿಪ್ರಾಯದ ಸಂಗ್ರಹ ಆಗ್ತಾ ಇದೆ. ಹೆಂಗಿದ್ದಾರೆ ನಿಮ್ಮ ಜೊತೆಗೆ CM DCM ಅಂತೆಲ್ಲ ಕೇಳೋ ಕೆಲಸ ಆಗುತ್ತೆ. ಈಗಾಗಲೇ ಬೆಂಗಳೂರು, ಹಳೆ ಮೈಸೂರು ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ. ಈ ಸಭೆಯ ವೇಳೆಯೇ ಜೋರಾಗಿತ್ತು CM DCM ಪೊಲಿಟಿಕಲ್ ಗೇಮ್. CM ಬದಲಾವಣೆಯ ವಿಚಾರ ಮುನ್ನೆಲೆಗೆ DKಶಿ ಬೆಂಬಲಿಗರು ತಂದಿದ್ರು. ನಾನೇ 5 ವರ್ಷ CM ಅಂಥೇಳಿ ಟಕ್ಕರ್ ಕೊಟ್ಟಿದ್ರು ಸಿದ್ದರಾಮಯ್ಯನವರು. ಹೈಕಮಾಂಡ್ ಎಚ್ಚರಿಕೆಯ ಸಂದೇಶದ ಬಳಿಕ ಈಗ CM ಸಿದ್ದರಾಮಯ್ಯ ಬಣ, DCM DK ಶಿವಕುಮಾರ್ ಬಣ ತಣ್ಣಗಾಗಿದೆ. ನಾಳೆಯಿಂದ ಮತ್ತೆ ಇದು ಆರಂಭ ಆಗುತ್ತಾ ಅಥವಾ ಇದೇ ತಣ್ಣನೆ ರಾಜಕೀಯ ವಾತಾವರಣ ಮುಂದುವರಿಯುತ್ತಾ? ಇದು ಈಗಿರುವಂತಹ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಸೂದ್, ಸುರ್ಜೇವಾಲಾ ಅವರ 1-to-1 ಮೀಟಿಂಗ್ನ 2ನೇ ಹಂತ ನಾಳೆಯಿಂದ ಆರಂಭ ಆಗ್ತಾ ಇದೆ. ಮೊದಲ ಹಂತದಲ್ಲಿ 40 ಶಾಸಕರು, 2ನೇ ಹಂತದಲ್ಲಿ ಮತ್ತೊಂದಿಷ್ಟು ಶಾಸಕರ ಅಭಿಪ್ರಾಯಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ 2ನೇ ಹಂತದ ಮೀಟಿಂಗ್ನ ನಂತರ ಏನೆಲ್ಲ ಬೆಳವಣಿಗೆಗಳು ಸಾಕ್ಷಿ ಆಗಬಹುದು ರಾಜ್ಯ ಕಾಂಗ್ರೆಸ್ ಅಂತ? ಪ್ರೇಮ್, ಜೂನ್ 30, ಜುಲೈ 1, ಜುಲೈ 2 3 ದಿನಗಳ ಕಾಲ ಮೊದಲ ಹಂತದ ಮಾತುಕತೆಯನ್ನು ಸುರ್ಜೇವಾಲಾ ಅವರು ಕಾಂಗ್ರೆಸ್ ಶಾಸಕರ ಜೊತೆ ಮಾತನಾಡಿ ಹೋಗಿದ್ದಾರೆ. 40 ಶಾಸಕರನ್ನ ಅವ್ರನ್ನು 1-to-1 ಮಾತಾಡಿಸಿದ್ದಾರೆ. ಈಗ ನಾಳೆ ಬೆಳಿಗ್ಗೆ ಬರ್ತಾ ಇದ್ದಾರೆ, ಮತ್ತೆ 2ನೇ ಹಂತದ ಮಾತುಕತೆ ಶಾಸಕರ ಜೊತೆ ಅವರು ಮುಂದುವರಿಸ್ತಾರೆ. ಈ ಬಾರಿ 60ಕ್ಕೂ ಹೆಚ್ಚು ಶಾಸಕರ ಜೊತೆ 1-to-1 ಚರ್ಚೆಯನ್ನು ಸುರ್ಜೇವಾಲಾ ಅವರು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಭಾಗದ ಶಾಸಕರ ಅಸಮಾಧಾನಗಳು ಏನೇನು ಅನ್ನೋದನ್ನು ಕೂಡ ಕೇಳ್ತಾರೆ. ಮೊದಲ ಹಂತದ ಮಾತುಕತೆ ಯಾವ ರೀತಿ ನಡೆಯುತ್ತೋ 2ನೇ ಹಂತದ ಮಾತುಕತೆ ಕೂಡ ಹಾಗೆ ನಡೆಯುತ್ತೆ. ಆದರೆ ದೊಡ್ಡ ಮಟ್ಟದಲ್ಲಿ ಸರ್ಕಾರ ಆಗಲಿ ಅಥವಾ ಇಲಾಖಾ ಅನುದಾನ, ಭ್ರಷ್ಟಾಚಾರ ಸಂಬಂಧಪಟ್ಟಂತೆ ಮೊದಲ ಹಂತದಲ್ಲಿ ಹಳೆ ಮೈಸೂರು ಭಾಗದ ಶಾಸಕರು ಜೊತೆಗೆ ಕೆಲವು ಉತ್ತರ ಕರ್ನಾಟಕ ಭಾಗದ ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಆ ಪೈಕಿ ಈಗಾಗಲೇ BR ಪಾಟೀಲ್ ಅವ್ರ ಜೊತೆ ಸುರ್ಜೇವಾಲಾ ಅವರು ಈಗಾಗಲೇ ಮಾತನಾಡಿದ್ದಾರೆ. ಉಳಿದ ಎಲ್ಲ ಕಲ್ಯಾಣ ಮತ್ತು ಕಿತ್ತೂರು ಕರ್ನಾಟಕ ಭಾಗದ ಶಾಸಕರ ಜೊತೆ ನಾಳೆಯಿಂದ ಮಾತುಕತೆ ಮಾಡ್ತಾರೆ. ಮುಖ್ಯವಾಗಿ ಸರ್ಕಾರದಲ್ಲಿ ಗೊಂದಲ ಎದ್ದಿದೆ. ಕಳೆದ 2 ವರ್ಷದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಪಕ್ಷದಲ್ಲೂ ಕೂಡ ನಾಯಕತ್ವ ಬದಲಾವಣೆ ಆಗಬೇಕು, ಸರ್ಕಾರದಲ್ಲೂ ನಾಯಕತ್ವ ಬದಲಾವಣೆ ಆಗಬೇಕು ಅನ್ನುವಂಥ ಹೇಳಿಕೆಗಳನ್ನ ಬಹಿರಂಗವಾಗಿ ಶಾಸಕರು ಕೊಡ್ತಾ ಇದ್ದಾರೆ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಮುಜುಗರ ಏರ್ಪಟ್ಟಿತ್ತು. ಹಾಗಾಗಿ ಹೈಕಮಾಂಡ್ ನಿರ್ದೇಶನ ಮೇರೆಗೆ ಸುರ್ಜೇವಾಲಾ ಬಂದಿದ್ದಾರೆ, ಒಂದಂತದ ಮಾತುಕತೆ ಮುಗಿಸಿದ್ದಾರೆ. ಈಗ ನಾಳೆಯ ಮಾತುಕತೆ ನಂತರ ಕಂಪ್ಲೀಟ್ ರಿಪೋರ್ಟ್ನ ಹೈಕಮಾಂಡ್ಗೆ ಸಲ್ಲಿಕೆ ಮಾಡ್ತಾರೆ. ಆ ರಿಪೋರ್ಟ್ ಆಧರಿಸಿ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕು. ಮುಖ್ಯವಾಗಿ ಕ್ಷೇತ್ರದ ಸಮಸ್ಯೆ ಅಲ್ಲದೆ ಪಕ್ಷದಲ್ಲಿ ಏನು ಗೊಂದಲ ಇದೆ, ನಾಯಕತ್ವ ಬದಲಾವಣೆ ಆಗಬೇಕಾ ಅಭಿಪ್ರಾಯವನ್ನು ಕೂಡ ಕೆಲವು ಶಾಸಕರಿಂದ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ದಾರೆ. ಇನ್ನು ಸರ್ಕಾರದಲ್ಲೂ ಕೂಡ ಏನಾಗ್ತಿದೆ ಅನ್ನುವಂಥದ್ದು ಕೂಡ ಕೆಲವು ಶಾಸಕರಿಂದ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ ತೀರ್ಮಾನ ಏನಿರುತ್ತೆ, ಸುರ್ಜೇವಾಲಾ ವರದಿ ಆಧರಿಸಿ ಅನ್ನುವಂಥ ಕುತೂಹಲ ಮನೆ ಮಾಡಿದೆ. ಜೊತೆಗೆ ಈ 2 ಬೈಠಕ್ಗಳ ನಂತರ ಅಸಮಾಧಾನ ತಣ್ಣಗಾಗುತ್ತಾ, ಶಾಸಕರು ಸಮಾಧಾನ ಆಗ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಎದ್ದೇಳುತ್ತೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಬೇಕಾಗಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.